ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಬಹುದೊಡ್ಡ ಮ್ಯಾಂಡೇಟ್ ಅನ್ನ ಪಡೆದುಕೊಳ್ಳುವುದಕ್ಕೆ ಕಾರಣೀಕರ್ತರು ಯಾರು ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲಿ ಕಾರ್ಯಕರ್ತರ ಪರಿಶ್ರಮ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ನಾವು ನಾಯಕರ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ದಿ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯನವರ ಪಾತ್ರ ಬಹಳ ದೊಡ್ಡದು. ಇದರ ಜೊತೆಗೆ ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಟ್ರಬಲ್ ಶೂಟರ್, ಕನಕಪುರ ಬಂಡೆ ಮತ್ತು ಸಂಘಟನಾ ಚತುರ, ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳು ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಕೂಡ ಇಲ್ಲಿ ಬಹುದೊಡ್ಡ ಮ್ಯಾಂಡೇಟ್ ಅನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಈ ರೀತಿಯ ಅತ್ಯುತ್ತಮ ಫಲಿತಾಂಶವನ್ನು ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೋಡಿ, ಬೇರೆ ಎಲ್ಲ ಎಲೆಕ್ಷನ್ ಆದರೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗ್ಯಾರಂಟಿ ಯೋಜನೆಗಳಿಗೆ ಡಿ.ಕೆ. ಶಿವಕುಮಾರ್ ಆಯಾಯ ರಾಜ್ಯಗಳಿಗೆ ಹೋಗಿ ಕರ್ನಾಟಕದಲ್ಲಿ ಹೇಗೆ ಕಾಂಗ್ರೆಸ್ ಆಧಿಪತ್ಯವನ್ನು ಸಾಧಿಸ್ತೋ ಅದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಬರುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಶ್ರಮವನ್ನು ವಹಿಸ್ತಿದ್ದಾರೆ. ಇದು ಒಂದು ಭಾಗ. ಆದರೆ ಅವಧಿ ಅಂತ ನೋಡೋದಾದರೆ 5 ವರ್ಷಗಳ ಅವಧಿ. ಹಾಗಾಗಿ ಸುದೀರ್ಘ 5 ವರ್ಷಗಳ ಅವಧಿಯಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡಿರೋದು, 5 ವರ್ಷವನ್ನು ಕಂಪ್ಲೀಟ್ ಮಾಡಿರುವ ಹಿನ್ನೆಲೆಯಲ್ಲಿ ಡಿನ್ನರನ್ನು ಏರ್ಪಡಿಸಿದ್ರು. ಆದರೆ ಆ 4 ಸಚಿವರು ಹೋಗಿರಲಿಲ್ಲ, ಬಟ್ ಸಿದ್ದರಾಮಯ್ಯನವರು ಹೋಗಿದ್ರು. ನೀವು ಗಮನಿಸಬೇಕು, ಈ ಡಿನ್ನರ್ನ ಮೂಲಕ ಎನಿ ಪಾಲಿಟಿಕ್ಸ್, ಏನಾದರೂ ರಾಜಕೀಯ ಅನ್ನೋದಾಗ್ತಾ ಇದೆಯಾ? ಸಿದ್ದರಾಮಯ್ಯನವರೇ ಹೋಗಿದ್ದಾರೆ, ಆದರೆ ಉಳಿದ ಆ 4 ಮಂದಿ ಯಾಕೆ ಹೋಗಲಿಲ್ಲ? ಯಾವ ಸಂದೇಶ ಅನ್ನೋದು ಈ ಮೂಲಕ ರವಾನೆ ಆಗ್ತಾ ಇದೆ? ಇದೆಲ್ಲದರ ಬಗ್ಗೆ ಸಹಜವಾಗಿ ಕುತೂಹಲ ಅನ್ನೋದು ಹೆಚ್ಚಾಗಿದೆ. ಆ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷವನ್ನು ಡಿ.ಕೆ. ಶಿವಕುಮಾರ್ ಅವರು ಪೂರೈಸಿದ್ದಾರೆ. ಈ ನಿಟ್ಟಿನಲ್ಲಿ ಔತಣಕೂಟ ಅಥವಾ ಭೋಜನಕೂಟ ಅಥವಾ ಡಿನ್ನರ್ ಅನ್ನು ಏರ್ಪಡಿಸಿದ್ರು. ರೈಟ್, ಯಾರೆಲ್ಲ ಭಾಗಿಯಾಗಿದ್ರು? ಶಾಸಕರು, ಪರಿಷತ್ ಸದಸ್ಯರು, ಸಂಸದರಿಗೆ ಏರ್ಪಡಿಸಿದಂಥ ಔತಣಕೂಟ ಇದು. ಆದರೆ ಇದು ಕೇವಲ 5 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ಮಾತ್ರ ಏರ್ಪಡಿಸಿದಂತಹ ಔತಣಕೂಟವೇ ಅನ್ನೋದೇ ಸದ್ಯದ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಶಾಸಕರನ್ನು ವಿಶ್ವಾಸಕ್ಕೆ ತಗೋಬೇಕು. ಬಹುದೊಡ್ಡ ಡ್ರೀಮರ್, ಕನಸುಗಾರ ಡಿ.ಕೆ. ಶಿವಕುಮಾರ್ ಅಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವಂತಹ ಮಹತ್ವದ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಆಗಾಗ ವಿಷಯವನ್ನು ಜನರ ಮುಂದಿಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ಆಸೆ ಅನ್ನೋದು ತಪ್ಪಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಬಲ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿ.ಕೆ. ಶಿವಕುಮಾರ್ ಏನಾದರೂ ರಣತಂತ್ರವನ್ನು ಹೂಡಿದ್ರ ಅಂತ. ಆದರೆ ಇದೆಲ್ಲದರ ನಡುವೆ ನೋಡಿ, ಆ ಡಿನ್ನರ್ ಪಾರ್ಟಿಯಿಂದ ಕೆಲ ಸಚಿವರು ದೂರ ಉಳ್ಕೋತಾರೆ. ಸಿದ್ದು ಬಣದ ಅಥವಾ ಸಿದ್ದರಾಮಯ್ಯ ಬಣದ ಆ ಸಚಿವರ ಲೆಕ್ಕಾಚಾರ ಆದರೂ ಏನೋ, ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆ ಕಾರ್ಯಕ್ರಮಕ್ಕೆ ಹೋಗಿದ್ರು ಕೂಡ 4 ಗೈರಾಗಿದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್, ರಾಜಣ್ಣ, ಜಮೀರ್ ಅಹಮದ್, ಎಚ್.ಸಿ. ಮಹದೇವಪ್ಪ 4 ಡಿ.ಕೆ. ಶಿವಕುಮಾರ್ ಅವರ ಪರ ಇಲ್ಲ ಅನ್ನುವಂಥ ಸಂದೇಶವನ್ನೇನಾದರೂ ಈ ಕೂಟಕ್ಕೆ ಹೋಗದೆ ವ್ಯಕ್ತಪಡಿಸಿದ್ರ ಅನ್ನೋದೇ ಸದ್ಯದ ಕುತೂಹಲ. ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಕೇಳೋಣ. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಸೂಚನೆ, ಶುಭ ಶಕುನ ಏನಾದ್ರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗ್ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರಾ, ಬೇರೆ ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ಬಹುಶಃ ಯಾವಾಗಲೇ ಎಲ್ಲರನ್ನ ಕರಿತಾ ಇದ್ರಿ, ಯಾಕೋ ನಿನ್ನ ಕರೆದಿಲ್ಲ. ಅಲ್ಲ, ಬಹುಶಃ ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರಾ ಅನ್ನಂಗ್ ಕಾಣುತ್ತೆ. ಅಷ್ಟೇ ಈಗ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜಂ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. ಆ ಪ್ರಯತ್ನದಲ್ಲಿ ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಉಪಮುಖ್ಯಮಂತ್ರಿ, ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. 84ರಲ್ಲಿ ನಾನು ಅಸೆಂಬ್ಲಿ ನಿಂತವನು. ಆವತ್ತಿಂದ
ಹಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ಅದಕ್ಕೆ ಉಪ್ಪ ನೀವು ಬಿಟ್ಟು ಯಾವ ಗೋಲ್ಡ್ ಇಟ್ಕೊಂಡು ಹಿಂಗ್ ಹೋಗ್ತಾ ಇದೀರಲ್ಲ ಯಾವತ್ತು ಅಂತ ಅದು ಉಪ್ಪ ಬಿಟ್ಟು ಬಾಕಿ ಇದು ನಿಮ್ ಸಹಕಾರ ಒಂದ್ ಇರ್ಲಿ, ನಿಮ್ಮ ವಿಶಸ್ ಇರ್ಲಿ. ಅಲ್ಲ ನಮ್ ಸಹಕಾರ ಅಲ್ಲ ನಿಮ್ಮಲ್ಲಿ ಅಯ್ಯೋ, ನಿಮ್ಮಲ್ಲಿರೋ ಸಹಕಾರ ನಿಮ್ ಬೇಕು. ಕಾಟದಿಂದನೇ ನಾನು ಹಿಂಗ್ ಕೆಳಗೆ ಗುಪ್ಪಿಸೋ ಬಂದಿದ್ ನಾನು. ಇವತ್ತು ಉಪಮುಖ್ಯಮಂತ್ರಿಗಳೇ ತಿಹಾರ್ ಜೈಲ್ಗೆಲ್ಲ ಕಳ್ಸಿಬಿಟ್ಟು ಕೇಳ್ತಾ ಏ ಇದ್ದಾರೆ. ಕೊಡಪ್ಪ ನಾ ಮಾಡಿದ್ವು ಉಪಮುಖ್ಯಮಂತ್ರಿಗಳೇ ಇವತ್ತು ನಿಮ್ನೆಲ್ಲ ಭಾಳ ಸ್ವಲ್ಪ ಸಂಜೆವರೆಗೆ ಕಾಳಜಿ ಇರ್ರಿ, ಸಂಜೆವರೆಗೆ ಭಾಳ ಹುಷಾರಾಗಿರಿ ಅಂದೆ. ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದನ್ನು ಗಮನಿಸಿದ್ರಿ. ಅವರ ಮುಖದಲ್ಲಿ ನಗು ಇತ್ತು. ಔತಣಕೂಟವನ್ನು ಏರ್ಪಡಿಸಿದ್ರು. ಆ ಸಂತೋಷ ಅವರಲ್ಲಿ ಕಂಡು ಬರ್ತಾ ಇತ್ತು. ಅದನ್ನೇ BJPಯ ಬಹುತೇಕ ನಾಯಕರು ಪ್ರಸ್ತಾಪ ಮಾಡಿದರು. ಈಶ ಸೇವೆಯ ಬಗ್ಗೆ ಮಾತಾಡಿದ್ರು, ಜನಸೇವೆಯ ಬಗ್ಗೆ ಮಾತಾಡಿದ್ರು. ಜನಸೇವೆಯನ್ನು ಮಾಡಿದ್ರೆ ಆ ಈಶ ಹೆಂಗೆ ತೃಪ್ತನಾಗ್ತಾನೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಬಟ್ ನಾವಿಲ್ಲಿರುವಂಥ ರಾಜಕೀಯವನ್ನು ಕೂಡ ಗಮನಿಸಬೇಕು. ಬಟ್ ಇವತ್ತು BJP ಮತ್ತು ಕಾಂಗ್ರೆಸ್ ನಾಯಕರು ಮಾತಾಡೋದು ನೋಡಿದ್ರಿ, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ಆತ್ಮೀಯ ಭಾವನೆಯಿಂದ ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದು ಸಂತೋಷದಾಯಕ ವಿಚಾರ. ಬಟ್ ಇಲ್ಲಿ ಪ್ರತ್ಯೇಕವಾಗಿ ನಾವು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ನೋಡಿ, ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಉಳಿದ 4 ಬಂದಿಲ್ಲ ಅನ್ನೋದಾದರೆ ಅದಕ್ಕೆ ಯಾವ ಅರ್ಥ, ನಾವು ಅದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು, ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ 135 ಅನ್ನುವಂತಹ ಮ್ಯಾಂಡೇಟ್ ಬಂದ ಸಂದರ್ಭದಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಸನ್ನಿವೇಶದಲ್ಲಿ 4 ದಿವಸ ಕ್ಲಾರಿಟಿ ಇರಲ್ಲ. ಡೆಫಿನೆಟ್ಲಿ ಒಂದು ಪಕ್ಷ ಅಂದಾಗ ಸಹಜವಾಗಿ ಅಂಥದ್ದೇ ದೊಡ್ಡ ನಾಯಕರು ಪ್ರಯತ್ನವನ್ನು ಪಟ್ಟಿದ್ದ ಸಂದರ್ಭದಲ್ಲಿ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನೋ ನಿಟ್ಟಿನಲ್ಲಿ ಗೊಂದಲ ಇರುತ್ತೆ. ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ತು. ಬಟ್ ತೀರ್ಮಾನ ಹೆಂಗೆ ಮಾಡ್ತು? ಈಗಾಗಲೇ ಪ್ರತಿಪಕ್ಷಗಳು ಅಥವಾ ಕಾಂಗ್ರೆಸ್ನ ಕೆಲವರು ಮಾತಾಡೋ ಹಾಗೆ 2.5 ವರ್ಷ ಅಂತನೋ, ಇದೆಲ್ಲದರ ನಡುವೆ ಆಗಾಗ ಬಂದ್ಬಿಟ್ಟು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉಳಿದ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ 4 ಜನ ಬಂದು ಹೇಳ್ತಾರೆ. ಇಲ್ಲ ಒಪ್ಪಂದ ಆಗಿದೆ ಅಂತ ಒಂದಷ್ಟು ಜನ ಹೇಳ್ತಾರೆ, ಒಪ್ಪಂದ ಆಗಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಇಂತಹದ್ದೇ ಒಂದಷ್ಟು ಬೆಳವಣಿಗೆ ಆಗಿರೋದ್ರಿಂದಾಗಿ ಗೊಂದಲ. ಬಟ್ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಒಂದು ಕಾನ್ಫಿಡೆಂಟ್ ಇತ್ತು, ನಗುಮುಖ ಇತ್ತು. ಸೊ ಇದೊಂದು ರೀತಿ ಆತ್ಮವಿಶ್ವಾಸದ ಸೂಚಕ ಅಂತಲೇ ಹೇಳ್ಬೋದು. ಸೊ ಶಾಸಕರನ್ನು ಅಥವಾ ಸಂಸದರನ್ನು ಅಥವಾ ತಮ್ಮ ಕಾಂಗ್ರೆಸ್ನ ನಾಯಕರನ್ನು ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಈ ಔತಣದ ಕೂಟದ ಮೂಲಕ ಆಯಿತಾ ಅನ್ನುವಂಥ ಸಹಜ ಕುತೂಹಲ. ಈ ಬಗ್ಗೆ ಮಾತಾಡಲಿಕ್ಕೆ BJP ವಕ್ತಾರರಾಗಿರುವಂತಹ ಶರತ್ ಹೆಗ್ಡೆ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಇದ್ದಾರೆ, ನಮಸ್ಕಾರ. ರೈಟ್, ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಚಂಬಿ ಪುರಾಣಿಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರೈಟ್, ಶರತ್ ಅವರೇ, ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಗಾದಿ ಕುರಿತಂತೆ ಅಷ್ಟು ಚರ್ಚೆ ಮಾಡ್ತಾರೋ ಇಲ್ಲೋ, ನೀವಂತೂ ಅವರನ್ನು ನೆನಪಿಸಿ ಸಿ ಟಿ ರವಿಯವರು ಮಾತಾಡೋದನ್ನು ನೀವು ಗಮನಿಸ್ತಾ ಇದ್ರಿ. ಒಂದೊಂದು ಕುತೂಹಲ ಭರಿತ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಸೊ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಆಸೆ ಆಕಾಂಕ್ಷೆ ಅಥವಾ BJPಲೂ ಅಂಥದ್ದೇ ಒಂದು ನಿರೀಕ್ಷೆ ಇದ್ದಂಗಿದೆ ಅಂತ? ಇಲ್ಲ, ಆ ಥರ ನೋಡಿ, ನಾವು ವಿರೋಧ ಪಕ್ಷವಾಗಿ ನೋಡಿ ಜನರಿಗೆ ಕೆಲವೊಂದು ಅಭಿವೃದ್ಧಿ ವಿಚಾರದಲ್ಲಿ ಅಂದರೆ ಅವರಿಗೆ ತಲುಪಲಿಲ್ಲ ಅಂತ ಹೇಳಿದ್ರೆ ಅಥವಾ ಅಭಿವೃದ್ಧಿ ವಿಚಾರ ಆಗಲಿಲ್ಲ ಅಂತ ಹೇಳಿದ್ರೆ ಇವರ ವೈಫಲ್ಯಗಳನ್ನು ನಾವು ಎತ್ತಿಡಿದು ವಿರೋಧ ಪಕ್ಷದವಾಗಿ ಇದು ಅಲ್ಲಿ ನೋಡಿ, ಅಲ್ಲಿ ಸಹಜವಾಗಿ ಒಂದಷ್ಟು ಸಂಭಾಷಣೆ ಆಗಿದೆ. ಅದರಲ್ಲಿ ಅವರು ಏನು ಇವರೇ CM ಆಗಬೇಕು ಅವರೇ CM ಆಗಬೇಕು ಅಂತ ಪ್ರಸ್ತಾಪ ಮಾಡಲಿಲ್ಲ. ನೀವೇನಾದ್ರು ವಿಷಯ ನಿಮ್ಮಲ್ಲಿರುವ ಕೆಲವು ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡಿ, ಆ ಥರ ಏನಾದ್ರು ನಿಮ್ಮಲ್ಲಿ ಒಡಂಬಡಿಕೆ ಏನಾದ್ರು ಇದ್ರೆ ಅದನ್ನ ನೀವು ತಿಳಿಸಿ ಅಂತ ಆ ಅರ್ಥದಲ್ಲಿ ಮಾತಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ಇಲ್ಲ. ಈಗ ನೋಡಿ, ಒಂದು 5 ವರ್ಷ ಕಂಪ್ಲೀಟ್ ಮಾಡಿದ್ರು, ಒಂದು ಖುಷಿಯ ಸನ್ನಿವೇಶ, ಭೋಜನಕೂಟ ಅಂತ ಏರ್ಪಡಿಸಿದ್ರು. ಒಂದು 4 ಜನ ಬರೋದಿಲ್ಲ, ಏನಿದ್ರ ಅರ್ಥ ಅಂತ ನೋಡಿ. ಕಾಂಗ್ರೆಸ್ನಲ್ಲಿ ನೀವು ಗಮನಿಸಿರ್ಬೋದು, ಇಲ್ಲಿ ಒಂದು ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗರ ಕಾಂಗ್ರೆಸ್ಸಿಗರು ಇದ್ದಾರೆ. ಈಗ ಪ್ರತಿಯೊಂದು ಆ ಜಾಗವನ್ನು ಕಬ್ಜಾ ಮಾಡಿರ್ತಕ್ಕಂಥದ್ದು ವಲಸಿಗ ಕಾಂಗ್ರೆಸ್ಸಿಗರು. ಮೂಲ ಕಾಂಗ್ರೆಸ್ಸಿಗರಿಗೆ ಯಾವುದೇ ರೀತಿಯಾದ ಅವರಿಗೆ ಆ ಹಿಡಿತವನ್ನೇ ತಪ್ಪಿಸಿದ್ದಾರೆ ಈ ವಲಸಿಗ ಕಾಂಗ್ರೆಸ್ಸರು. ಅದು ತುಂಬ ಒಂದು ಶೀತಲ ಸಮರ ನಡೀತಾನೆ ಇದೆ. ಹಿಂದೆನೂ ನಡೆದಿದೆ, ಇವಾಗೂ ನಡೆದಿದೆ, ಅದು ಮುಂದೆನೂ ನಡೀತಾನೆ ಇರುತ್ತೆ. ಯಾಕೆಂದರೆ ನೀವು ನೋಡಿರ್ಬೋದು, ಈಗ ಇವರು ಮೂಲ ಕಾಂಗ್ರೆಸ್ಸಿಗರು ಈ ಡಿ ಕೆ ಶಿವಕುಮಾರು ಮತ್ತಿತರು
ವಲಸಿಗ ಕಾಂಗ್ರೆಸ್ಸಿಗರು ನೀವು ನೋಡಿರ್ಬೋದು, ಈಗ ಸರ್ವೇ ಸಾಮಾನ್ಯವಾಗಿ ನಾವು ಮಂತ್ರಿಗಿರಿ ಆಗಲಿ ಪಟ್ಟವನ್ನು ತೆಗೆದುಕೊಂಡಂಥವ್ರು ವಲಸಿಗ ಕಾಂಗ್ರೆಸ್ಸಿಗರು ವಿನಃ ಇದು ಭಾಳ ತುಂಬ ಬೆಳವಣಿಗೆಯಷ್ಟು ಮೂಲ ಕಾಂಗ್ರೆಸ್ಸಿಗರಿಗಿದೆ. ಯಾಕೆ ಅಂತಂದರೆ ಅಲ್ಲಿ ದೊಡ್ಡ ಸಮಸ್ಯೆಗಳಿದೆ. ಆಂತರಿಕವಾಗಿ ಏನು ಇವರ ಆಂತರಿಕ ಪ್ರಜಾಪ್ರಭುತ್ವ ಇದೆಯಲ್ಲ ಕಾಂಗ್ರೆಸ್ಸಿನ ಒಳಗೆ, ಆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಚ್ಯುತಿ ಬರುವ ಹಾಗೆ ಮಾಡಿರತಕ್ಕಂಥದ್ದು ಈ ವಲಸಿಗ ಕಾಂಗ್ರೆಸ್ಸಿಗರೇ ಬಿಟ್ರೆ ಅಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗಲ್ಲ. ಈಗ ಇವತ್ತು ಇವರು ಏನು ಒಡಂಬಡಿಕೆ ಮಾಡ್ಕೊಂಡಿದಾರಲ್ವಾ ಸಿದ್ದರಾಮಯ್ಯನವರು ಮತ್ತೆ ಇವರು ಎರಡೂವರೆ CM ಅಂತೇಳಿ, ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಆ CM ಸ್ಥಾನ ಬಿಟ್ಕೊಡೋ ಪ್ರಶ್ನೆನೇ ಬರಲ್ಲ ಅಂತೇಳಿ ಅವರ ನಾಯಕರುಗಳೆಲ್ಲ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಕೆ ರಾಜಣ್ಣ ಅವ್ರು ಹೇಳ್ತಾರೆ, ಒಂದ್ಸಲ ಇಲ್ಲ ಹೊಸ CM ಆಗ್ಬೇಕು ಅಂತ ಹೇಳ್ತಾರೆ ಒಂದ್ ಕಡೆ, ಇನ್ನೊಂದ್ ಕಡೆ ಮತ್ತೊಂದು 2 ದಿವಸ ನಂತರ ಇಲ್ಲ CM ಬದಲಾವಣೆ ಇಲ್ಲ, ಇವರೇ CM ಆಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ನೋಡಿ ಏನಾಗಿದೆ ಅಂತಂದ್ರೆ ಜನರಿಗೆ ಇವ್ರಿವ್ರು ಕಚ್ಚಾಟ, ಇವ್ರಿವ್ರು ಬಣಬಡಿದಾಟ. ನೋಡಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಇಷ್ಟೆಲ್ಲ ಬಣಬಡಿತಾಟ, ಇವರ ಕುರ್ಚಿ ಕಿತ್ತಾಟದಲ್ಲಿ ಜನರ ಅಭಿವೃದ್ಧಿ ಅಧೋಗತಿ ಆಗ್ತಾ ಇದೆ. ಒಂದು ಹಳ್ಳಿಗಳಿಗೆ ಸರಿಯಾದ ರೋಡ್ಗಳಿಲ್ಲ, ಕರೆಂಟ್ಗಳು ಸಿಗ್ತಾ ಇಲ್ಲ, ಫ್ರೀ ಅಂತೇಳಿ ಫ್ರೀ ಬೀಸ್ ಅಂತ ಹೇಳ್ತಾರೆ. ಅದಕ್ಕೊಂದು ಸಮಿತಿ ಮಾಡ್ಕೊಂಡಿದ್ದಾರೆ ಇವರು. ಅವ್ರ ಕಾರ್ಯಕರ್ತರನ್ನ ಆ ಸಮಿತಿಯ ಅಧ್ಯಕ್ಷರನ್ನ ಮಾಡ್ಕೊಂಡಿದ್ದಾರೆ, ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಏನೋ ಒಂದಷ್ಟು ಸಮಿತಿ ಮಾಡಿಕೊಂಡು ಅವರಿಗೆ ಈ ನಮ್ಮ ಸಾಮಾನ್ಯ ಜನರು ಏನು ಟ್ಯಾಕ್ಸ್ ಪೇ ಮಾಡ್ತಾರೆ ಆ ಟ್ಯಾಕ್ಸ್ ಪೇ ಮಾಡೋ ಹಣದಲ್ಲಿ ಅವರಿಗೆ ಗೌರವಧನವನ್ನು ಕೊಡ್ತಾ ಇದ್ದಾರೆ. ಒಂದು ಅಧ್ಯಕ್ಷರಿಗೆ 40,000 ರಿಂದ 50,000 ಕೊಡ್ತಾ ಇದ್ದಾರೆ. ಇದರಿಂದ ನೋಡಿ ಇವರಿಗೆ ಸರಿಯಾಗಿ ಈ ಫ್ರೀ ಬೀಸನ್ನು ಸರಿಯಾಗಿ ನಿಭಾಯಿಸಕ್ಕಾಗ್ತಾ ಇಲ್ಲ. ಇವರಿಗೆ ಈ ಹೆಚ್ಚುವರಿಯಾಗಿ ಅವ್ರಿಗೆ ಗೌರವಧನ ಹೆಂಗೆ ಕೊಡ್ತಾ ಇದ್ದಾರೆ ನೋಡಿ, ಪ್ರತಿಯೊಂದನ್ನು ಇಲ್ಲಿ ಚರ್ಚೆ ಆಗ್ಬೇಕು. ನೋಡಿ ನಾವು ಇವ್ರ ಬಣದ ಕಚ್ಚಾಟದಲ್ಲಿ ಇವರ ಕುರ್ಚಿಯ ಕಿತ್ತಾಟ ಇರ್ಬೋದು, ಇವರು ಮಂತ್ರಿಗಿರಿ ಕಚ್ಚಾಟ ಇರ್ಬೋದು, ಇಂತಹ ಆಡಳಿತದ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಇವರು ವೈಫಲ್ಯಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮತ್ತೆ ಜನರಿಗೆ ಎಲ್ಲಿ ಅಭಿವೃದ್ಧಿಗೆ ಸಾಧ್ಯ? ಇವರು ಅಧಿಕಾರಕ್ಕೋಸ್ಕರ ಇವರು ಚುಕ್ಕಾಣಿ ಹಿಡಿದ್ರು ಒಂದೇ ಬಿಟ್ರೆ ಬೇರೆ ಯಾವುದೇ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ, ಇಷ್ಟು ಡಿನ್ನರ್ ಕೂಟ ಆಯೋಜಿಸಿ ಸ್ವಾಮಿ, ನಾವು ಯಾರು ಬೇಡ ಹೇಳ್ತೀವ? ಜನರ ಅಭಿವೃದ್ಧಿ, ಯಾವ ಹಳ್ಳಿಗಳಿಗೆ ರೋಡ್ ಆಗ್ತಾ ಇಲ್ಲ, ಲೈಟ್ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ, ಯಾರ ರೈತನ ಆತ್ಮಹತ್ಯೆ ಆಗಿದೆ ಆ ಜಿಲ್ಲೆಗಳಲ್ಲಿ, ಅಲ್ಲಿ ಉಸ್ತುವಾರಿ ಮಂತ್ರಿಗಳನ್ನು ಕರೀರಿ, ಉಸ್ತುವಾರಿ ಸಚಿವರನ್ನ ಕರೆದು ನೀವು ಮೀಟಿಂಗ್ ಮಾಡಿ, ಡಿನ್ನರ್ ಪಾರ್ಟಿ ಮಾಡಿ. ಅದಕ್ಕೆ ನಮ್ದು ಇದಿಲ್ಲ. ಇವ್ರಿವ್ರ ಕೂರ್ಚಿ ಹಂಚಿಗೋಸ್ಕರ CM ನಾ ಬಿಡೆ ನೀ ಕೊಡೆ ಹೇಳೋ ರೀತಿಯಲ್ಲಿ ಇವ್ರು ಒರೆಸ್ತಾ ಇದ್ದಾರೆ ಜನರಿಗೆ. ಈ ಒಂದು ದಿನನಿತ್ಯ ಇವರು ನೋಡಿ, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಪಾರ್ಟಿ ಮಾಡಿದ್ದಾರೆ, ಪರಮೇಶ್ವರ್ ಡಿನ್ನರ್ ಪಾರ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಪ್ರತಿಯೊಂದು ಡಿನ್ನರ್ ಪಾಲಿಟಿಕ್ಸೇ ವಿನಃ ಇವರದ್ದು ಅಭಿವೃದ್ಧಿ ಯಾವುದೇ ಇಲ್ಲ. ಅಭಿವೃದ್ಧಿ ಪಾಲಿಟಿಕ್ಸ್ ಮಾಡಿ, ಅಭಿವೃದ್ಧಿ ಮಾಡೋ ವಿಚಾರ ಮಾಡಿ. ಅಲ್ಲ 5 ವರ್ಷ ಕಂಪ್ಲೀಟ್ ಆಗಿದೆ. ಒಂದು ಊಟಕ್ಕೆ BJP ಪರ್ಮಿಷನ್ ತಗೋಬೇಕು ನೋಡಿ, ನಮ್ಮ ಪರ್ಮಿಷನ್ ನೋಡಿ, ನಾವು ವಿರೋಧ ಪಕ್ಷವಾಗಿ ನಮ್ದು ವಿರೋಧ ಆಕ್ಷೇಪ ಇರತಕ್ಕಂಥದ್ದು, ನೀವು ಅಭಿವೃದ್ಧಿ ವಿಚಾರವಾಗಿ ಅಲ್ಲಿ ಚರ್ಚೆ ಮಾಡಿ. ಎಲ್ಲ ಅಭಿವೃದ್ಧಿ, ಯಾವ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗಿಲ್ಲ, ಯಾವ ತಾಲೂಕುಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ನೋಡಿ. ಎಷ್ಟು ಡಿನ್ನರ್ ಪಾರ್ಟಿ ಮಾಡ್ತೀರಿ ಸ್ವಾಮಿ ನೀವು? ಎಷ್ಟು ಡಿನ್ನರ್ ಪಾರ್ಟಿ? ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಪಾರ್ಟಿ ಮಾಡ್ತಾರೆ, ಒಂದ್ ಕಡೆ CM ಅವರು ಈಗಾಗಲೇ ಲೆಕ್ಕ ತಪ್ಪಿಸಿ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ, ಪರಮೇಶ್ವರ್ ಒಂದ್ ಕಡೆ ಡಿನ್ನರ್ ಪಾರ್ಟಿ ಮಾಡ್ತಾರೆ. ಅಂದ್ರೆ ನೀವು ಬರೀ ಡಿನ್ನರ್ ಪಾರ್ಟಿ ಅಲ್ಲೇ ಕಳೆದ್ಬಿಡಿ, ಇಡೀ ರಾಜಕೀಯ ಇದನ್ನ ವ್ಯವಸ್ಥೆಯನ್ನೇ ಹಾಳು ಮಾಡ್ಬಿಡಿ. ಡಿನ್ನರ್ ಪಾಲಿಟಿಕ್ಸ್ ಮಾಡ್ಬಿಟ್ಟೆ ಹಾಳು ಮಾಡ್ಬಿಡಿ. ಒಂದ್ ಕಡೆ ಯಾರು ಮೊನ್ನೆ ಯಾವುದೋ ಶಾಸಕರು ಡಿನ್ನರ್ ಪಾರ್ಟಿ ಕರೆದಿದ್ರಂತೆ, MB ಪಾಟೀಲ್ ಯಾರೋ ಜಮೀರ್ ಅವರು. ಪ್ರತಿಯೊಂದು ಸಂದರ್ಭದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಜನರ ಅಭಿವೃದ್ಧಿ ಯಾವಾಗ ಮಾಡ್ತೀರಾ ನೀವು? ಹಾಗಾದ್ರೆ ಯಾವಾಗ ಸಮಯ ಸಿಗುತ್ತೆ ನಿಮ್ಗೆ ಅಭಿವೃದ್ಧಿ ಮಾಡ್ಲಿಕ್ಕೆ? ಆ ಸೆಷನ್ ನಲ್ಲಿ ನೋಡ್ರೆ ಯಾವ್ದು ಚರ್ಚೆಗೆ ಅವಕಾಶ ಮಾಡಿಕೊಡಲ್ಲ ಅಭಿವೃದ್ಧಿ ವಿಚಾರವಾಗಿ. ರೈತರು ಇವತ್ತಿನ ದಿನ ಸಾಯ್ತಾ ಇದ್ದಾರೆ, ಇದಕ್ಕೆ ದನಕರುಗಳಿಗೆ ಮೇವು ಸಿಗ್ತಾ ಇಲ್ಲ, ಇನ್ನು ಬರ ಪರಿಸ್ಥಿತಿ ನಿರ್ಮಾಣ ಆಗುವ ಸಂದರ್ಭ ಇದೆ, ಮತ್ತೆ ನೀರಿನ ಹಾಹಾಕಾರ ನಿರ್ಮಾಣ ಆಗತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದು ಬಿಟ್ಟು ನೀವು ಬೇರೆ ಎಲ್ಲ, ಅದು ಬಿಟ್ಟು ಏನಿದೆ ಬೇರೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೀರಾ, ಬೇರೆ ಎಲ್ಲ ಡಿನ್ನರ್ ಪಾಲಿಟಿಕ್ಸ್ ಅಂತೇಳಿ ಈ ಕಾಲಹರಣ ಮಾಡ್ತಾ ಇದ್ದಾರೆ ವಿನಃ ನೀವು ಯಾವುದೇ ರೀತಿಯಾಗಿ ನೀವು ಅಭಿವೃದ್ಧಿ ವಿಚಾರವಾಗಿ ಯಾವುದೇ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ. ರೈಟ್. ಈಗ ಕಳೆದ 1.25 ವರ್ಷದ ಅವಧಿ ಅಂದ ಸಂದರ್ಭದಲ್ಲಿ ಅಫ್ಕೋರ್ಸ್ ಏನೋ ಡಿನ್ನರ್ ಮಾಡಿದ್ದಾರೆ, 5 ವರ್ಷ ಕಂಪ್ಲೀಟ್ ಆಯ್ತು, ವೆಲ್ ಆ್ಯಂಡ್ ಫೈನ್, ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಡಿನ್ನರು ಮಾಡಲಿ, ಬೆಳಗ್ಗೆ ಲಂಚು ಮಾಡಲಿ. ಆದರೆ ಸಂಪುಟ ಪುನರ್ರಚನೆ ವಿಚಾರ ಬಂದಾಗ ಬಹುದೊಡ್ಡ ಚರ್ಚೆಯಾಗುತ್ತೆ. CM ಗಾದಿ ಕುರಿತಂತೆ ಆಡಳಿತ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರು ಕೆಳಗಿಳಿತಾರಂತೆ, ಇಲ್ಲ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರಂತೆ, ಇಂಥ ಚರ್ಚೆಗಳಾಗುತ್ತೆ. KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಕುರಿತಂತೆ ಬಹುದೊಡ್ಡ ಚರ್ಚೆಗಳೇ ಆಗೋಯ್ತು. ಯಾಕೆ ಇಲ್ಲೊಂದು ಅಧಿಕಾರದ ಹಪಹಪಿತನ ಏನಾದರೂ ಕಾಡ್ತಾ ಇದೆಯಾ, ಅಥವಾ ಏನಂತ ಅರ್ಥೈಸ್ಕೋಬೇಕು ಇದನ್ನು ರಾಜ್ಯದ ಜನ ಎಕ್ಸ್ಪೆಕ್ಟ್ ಮಾಡೋದು ಅಭಿವೃದ್ಧಿಯನ್ನು?
ತಳಮಟ್ಟದಲ್ಲಿರೋ ಮುಖ್ಯವಾಹಿನಿಗೆ ಬರಬೇಕು, ಅದು ಬಿಟ್ಬಿಟ್ಟು ನಿಮ್ಮ ಪಾಲಿಟಿಕ್ಸ್ ನೋಡೋದಕ್ಕೆ 138 ಕೊಟ್ಟಿದ್ದು. 136 ಸ್ಟಾರ್ಟಿಂಗ್ ಕೊಟ್ಟಾಗ ನಂತರದಲ್ಲಿ 3 ನಮ್ಮ ಪಾಲಾಯಿತು. ನನಗೆ ಮಾಧ್ಯಮ ಇವತ್ತು ಪ್ರಶ್ನೆ ಮಾಡ್ತಾ ಇರೋದ್ರ ಬಗ್ಗೆ ಖುಷಿನೂ ಇದೆ. ಎಲ್ಲೋ ಒಂದು ಕಡೆ ಈ ಪ್ರಶ್ನೆಗಳು ಇನ್ನೊಂದು 3 ವರ್ಷ ಕೆಳಗೆ ಬಂದಿದ್ದಿದ್ರೆ ರಾಜ್ಯ ಇನ್ನೂ ಎಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು ಅನ್ನೋದ್ರ ಬಗ್ಗೆ ಒಂಚೂರು ಸೋಜಿಗ ಕೂಡ ಇದೆ. ಮುಖ್ಯಮಂತ್ರಿಯ ಕಚೇರಿಯಲ್ಲಿ ಇಲ್ಲದೆ ಹೈಕಮಾಂಡ್ನಿಂದ ಸ್ವಾಮಿ ತಾವು ಖಾಸಗಿ ಹೋಟೆಲ್ಗಳಲ್ಲಿ ಡಿನ್ನರ್ ಪಾರ್ಟಿಗಳನ್ನ ಮಾಡೋದು ನಿಲ್ಲಿಸಿ ನಿಮಗೆ ಅಷ್ಟಾಗಿ ಡಿನ್ನರ್ ಪಾರ್ಟಿ ಮಾಡಲೇಬೇಕು ಅನ್ನೋದಾದರೆ ನೀವು ಯಾರಾದರೂ ನಿಮ್ಮ ಆಪ್ತ ಸಚಿವರ ಮನೆಯಲ್ಲಿ ಡಿನ್ನರ್ ಪಾರ್ಟಿಯನ್ನು ಮಾಡಿ, ಯಾಕೆಂದರೆ ತಮ್ಮ ಮನೆಯಲ್ಲಿ ಆ ವ್ಯವಸ್ಥೆ ಇಲ್ಲ ಅಥವಾ ಅಫಿಷಿಯಲ್ ಮುಖ್ಯಮಂತ್ರಿ ಕಚೇರಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಸ್ವೀಕರಿಸಿದಂತಹ ಮಾಜಿ ಮುಖ್ಯಮಂತ್ರಿಗಳು ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಇದ್ರು ಮತ್ತು ಭಾಳ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತಹ BJPಯ ಹೈಕಮಾಂಡ್ ಅವರಿಗೆ ಈ ರೀತಿಯಾದಂತಹ ಒಂದು ಸಲಹೆ ಮತ್ತು ಸೂಚನೆಯನ್ನು ಕೊಡಬೇಕಾಗಿತ್ತು. ಸೊ 3 ವರ್ಷಗಳ ಅವಧಿಯಲ್ಲಿ ಡಿನ್ನರ್ಗಳ ಮೇಲೆ ಡಿನ್ನರು ಮಾಡಿ ರಾಜ್ಯದನ್ನ ಯಾವ ಅಭಿವೃದ್ಧಿ ಪಥಕ್ಕೆ BJP ಅವರು ತೆಗೆದುಕೊಂಡು ಹೋದ್ರು ಅನ್ನೋದನ್ನ ನಾನು ನೋಡಿದ್ದೀನಿ. ನಿಮಗೆ ಲಾಭ ಆಯ್ತಲ್ಲ ಬಿಡಿ. ಅಲ್ಲ ಆ ಒಂದು ವಿಚಾರಗಳಿಂದಲೇ ಇವತ್ತಿನ ನಮ್ಮನ್ನ ಪ್ರೇರಣೆ ಪಡ್ಕೊಂಡು ಈಗ ಡಿನ್ನರ್ ನೀವು ಮಾಡ್ತಿದ್ದೀರಿ. ಇಲ್ಲ, ಪ್ರೇರಣೆ ಅಲ್ಲ ಇದು. ಪ್ರೇರಣೆ ಖಂಡಿತವಾಗ್ಲೂ ಅಲ್ಲ. 5 ವರ್ಷಗಳ ಕಾಲ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನವನ್ನು ಪೂರೈಸಿದ್ದಾರೆ. ಏನೇ ಆಗಲಿ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ 2 ಯಶಸ್ವಿ ಚುನಾವಣೆಗಳನ್ನು ನಡೆಸಿ ಅಧಿಕಾರಕ್ಕೆ ತೆಗೆದುಕೊಂಡು ಬಂದು ಮತ್ತೊಂದು ಬೈ ಎಲೆಕ್ಷನ್ನಲ್ಲಿ 3 ಸೀಟ್ಗಳನ್ನು ನಮ್ಮದಾಗಿಸ್ಕೊಳ್ಳೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಸೊ ಅವರ ಕಾರ್ಯವೈಖರಿ, ಅವರು ನಡೆಸ್ಕೊಂಡು ಬಂದಿರುವಂತಹ ಒಂದು ರೀತಿ ಇವತ್ತಿನ ದಿನಕ್ಕೂ ನಾನು ಹೇಳ್ತೀನಿ, ಅವರು ಉಪಮುಖ್ಯಮಂತ್ರಿ ಕೂಡ ಆಗಿದ್ರು ಹೌದು, 2-3 ಸಚಿವ ಖಾತೆಗಳು ಅವ್ರ ಹತ್ರ ಇದ್ರೂ ಹೌದು. ಪ್ರತಿ ಶನಿವಾರ ಅವರು KPCC ಕಚೇರಿಯಲ್ಲಿ ಸರಿಸುಮಾರು 4 ಗಂಟೆ ನಂತರ ಅವ್ರು ಸಿಗ್ತಾರೆ. ಅಂದರೆ ಅವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ಹೇಗೆ ನಿಭಾಯಿಸಬೇಕೋ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಟಿಲ್ ಡೇಟ್ ಯಾವುದೇ ಒಂದು ಕಚೇರಿಯಲ್ಲಿ ಮೀಟಿಂಗ್ ಆಗಲಿ, ಅದು ಸಣ್ಣ ಮೀಟಿಂಗಲ್ಲೇ ಆಗಲಿ ದೊಡ್ಡ ಮೀಟಿಂಗೇ ಆಗಲಿ, ಅದಕ್ಕೆ ಅಧ್ಯಕ್ಷರು ಅಪೇಕ್ಷಿತರು ಇದ್ದಾರೆ ಅನ್ನೋದಾದರೆ, ಸಾಮಾನ್ಯವಾಗಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಅಧ್ಯಕ್ಷರು ಅಪೇಕ್ಷಿತರು ಇದ್ದೇ ಇರ್ತಾರೆ. ಆದರೆ 99% ಆಫ್ ದ ಮೀಟಿಂಗ್ಗಳಲ್ಲಿ ಅಧ್ಯಕ್ಷರು ಇವತ್ತಿನ ದಿನ ಅಲ್ಲಿ ಹಾಜರಿರ್ತಾರೆ. ಸೊ ಒಂದು ಸಕ್ಸಸ್ಫುಲ್ ಟೆನ್ಯೂರನ್ನು 5 ವರ್ಷಗಳ ಕಾಲ ಕೊಟ್ಟಿದ್ದಾರೆ. ಈಗ ಒಂದು ಸರ್ಕಾರ ನಡೆಸೋದು ಒಂದು 5 ವರ್ಷಗಳ ಕಾಲ, ಅಂಡ್ ಒಂದು ರಾಷ್ಟ್ರೀಯ ಪಕ್ಷವನ್ನ ಎಲ್ಲರನ್ನ ತೆಗೆದುಕೊಂಡು ಹೋಗಿ ಸರಿದೂಗಿಸ್ಕೊಂಡು ಹೋಗಿ ಅಧಿಕಾರಕ್ಕೆ ತೆಗೆದುಕೊಂಡು ಬರೋದು ಕೂಡ ಒಂದೇ. ಅದರ ಒಂದು ಸಂಭ್ರಮವನ್ನ ಅವರು ಎಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ. ಅಂಡ್ ಎಲ್ಲರೂ ಅದರಲ್ಲಿ ಬಂದು ಭಾಗವಹಿಸಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ಬೇರೆ ರೀತಿಯಾಗಿ ನೋಡುವಂತಹ ಅನಿವಾರ್ಯತೆ ಬಹುಶಃ BJP ಅವರಿಗೆ ಖಂಡಿತವಾಗ್ಲೂ ಇಲ್ಲ. ಇದಂತೂ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅಂಡ್ ಇವರಲ್ಲಿ ಇನ್ನೂ ಅಧಿಕಾರನೇ ಇಲ್ಲ. ಅಧಿಕಾರ ಬಿಟ್ಬಿಡಿ, ರಾಜ್ಯಾಧ್ಯಕ್ಷರನ್ನ ಕೂರಿಸ್ಬೇಕೋ ಬೇಡ ಅಂತ ನಾನು ದಿನ ನಿಮಗೆ ಲಿಸ್ಟ್ ಕೊಡ್ತೀನಿ. ಯಾರ್ಯಾರು ತಟಸ್ಥ ಬಣ ಎಲ್ಲಿ ಮೀಟಿಂಗ್ಸ್ ಇರುತ್ತೆ, ವಿಜೇಂದ್ರರ ಪರ ಬಣ ಎಲ್ಲಿ ಮೀಟಿಂಗ್ಸ್ ಇರುತ್ತೆ. ವಿಜೇಂದ್ರರ ನಾನು ನಿಮ್ಮ ಫಸ್ಟ್ ರಿಯಾಕ್ಷನ್ ಅಲ್ಲಿ ನಿಮ್ಮನ್ನ ಮಧ್ಯಸ್ಥಿಕೆ ವಹಿಸಲಿಲ್ಲ, ಸುಮ್ಮನೆ ಇದ್ಬಿಡಿ. ಸೊ ವಿಜೇಂದ್ರರ ವಿರುದ್ಧದ ಬಣ ಎಲ್ಲಿ ಮೀಟಿಂಗ್ಸ್ ಇರುತ್ತೆ, ಅಂಡ್ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಎಲ್ಲಿ ಮೀಟಿಂಗ್ಸ್ ಇರುತ್ತೆ. ನಾನು ಲಿಸ್ಟ್ ಕೊಡ್ತೀನಿ ಯಾರ್ಯಾರು ಎಲ್ಲೆಲ್ಲಿ ಮೀಟಿಂಗ್ಸ್ ಇರ್ತಾರೆ, ಎಷ್ಟೆಷ್ಟು ಗಂಟೆಗಳ ಕಾಲ ಕೂತು ಚರ್ಚೆ ಮಾಡ್ತಾರೆ. ವಿಜೇಂದ್ರರನ್ನ ಹೇಗೆ ಕೆಳಗಿಳಿಸ್ಬೇಕು ಅನ್ನೋದು ಒಂದು ಬಣ, ವಿಜೇಂದ್ರರನ್ನ ಅಲ್ಲೇ ಕೂಡಿಸ್ಬೇಕು ಅನ್ನೋದು ಒಂದು ಬಣ, ಯತ್ನಾಳ್ರನ್ನ ಏನ್ ಮಾಡಬೇಕು ಅನ್ನೋದು ಮತ್ತೊಂದು ಬಣ. ಸೊ ರಾಜ್ಯವನ್ನ ಏನ್ ಮಾಡಬೇಕು, ರಾಜ್ಯ ಸರ್ಕಾರವನ್ನ ಹೇಗೆ ಬಹುಶಃ ಕೆಲವೊಂದು ಪಾಯಿಂಟ್ಗಳಲ್ಲಿ ಹಿಡಿದು ಹಾಕಬಹುದು. ನಾನೇ ಹೇಳ್ತಾ ಇದ್ದೀನಿ, ಇವತ್ತಿನ ದಿನ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದ ವಕ್ತಾರೆಯಾಗಿ ಒಂದು ಸಂವಿಧಾನವನ್ನ ತೆಗೆದುಕೊಂಡು ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷವಾಗಿ ನೀವು ನಿಮ್ಮ ಕೆಲಸವನ್ನ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಎಲ್ಲಾದ್ರೂ ಒಂದು ಕಡೆ ಒಂದೇ ಒಂದು ಫ್ರೂಟ್ಫುಲ್ ಡಿಸ್ಕಷನ್ ಅನ್ನೋಂಥದ್ದು ಇವತ್ತಿನ ತನಕ ಬಜೆಟ್ ಅಧಿವೇಶನ ಶುರುವಾಗಿ 1 ವಾರ ಆಯ್ತು, ಎಲ್ಲಾದ್ರೂ ವಿರೋಧ ಪಕ್ಷದಿಂದ ಬಂದಿದ್ಯಾ? ಇಲ್ಲ. ಬೇಕಾಬಿಟ್ಟಿ ಏನೋ ಮಾತಾಡ್ತಾರೆ, ಅಲ್ಲಿ ಬಂದು ಏನೋ ಗಲಾಟೆ ಹಬ್ಬಿಸ್ತಾ ಇದ್ದಾರೆ. ಬಜೆಟ್ ಬಗ್ಗೆ ಕೂತ್ಕೊಂಡು ಮಾತಾಡಿದ್ದಾಗ್ಲಿ, ಬಜೆಟ್ ನಲ್ಲಿ ಆಯಾ ಕ್ಷೇತ್ರಗಳಿಗೆ ಬರಬೇಕಾಗಿರುವಂತಹ ಅನುದಾನಗಳ ಬಗ್ಗೆ ಮಾತಾಡಿದಾಗ್ಲಿ, ಬಜೆಟ್ ಅಧಿವೇಶನವನ್ನ ಯಾರಾದ್ರೂ ಇವತ್ತಿನ ದಿನ ಮಾಧ್ಯಮಗಳು ಖಾಸಗಿ ಮಾಧ್ಯಮಗಳು ಲೈವ್ ಕೊಡ್ತಾ ಇದಾವೆ, ಜನರು ಕೂತ್ಕೊಂಡು ನೋಡಿ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವರು ನಮ್ಮ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾತಾಡುವಂತ ಯಾವ ಅರ್ಹತೆನೂ ಇಲ್ಲ. ಜಮೀರ್ ಅಹಮದ್ ಅವ್ರು ಬರಲ್ಲ,
ಇದಕ್ಕೆ ಅನ್ನೋದಾದ್ರೆ ಏನಾದರೂ ವೈಯಕ್ತಿಕ ಕಾರಣಗಳಿತ್ತ ಅಥವಾ ಏನಾದರೂ ಸಂದೇಶ ರವಾನೆ ಮಾಡಿದ್ದಾರೆ? ಇಲ್ಲ, ಖಂಡಿತವಾಗ್ಲೂ ವೈಯಕ್ತಿಕ ಕಾರಣಗಳೇ. ಸೊ ಅವರು ಮುಂಚಿತವಾಗ್ಲೇನೆ ಇದು ಆಲ್ಮೋಸ್ಟ್ ಒಂದು ಕೇವಲ 3-4 ದಿನದ ಹಿಂದೆ ಅಂದ್ರೆ ಪ್ಲಾನ್ ಆಗಿದ್ದಂತಹ ಒಂದು ಇದು, ಬಿಕಾಸ್ ಅಧಿವೇಶನವೂ ಕೂಡ ನಡೀತಾ ಇದೆ. ಅಂಡ್ ಮುಂದಿನ ವಾರ ಬಹುಶಃ ಕೆಲವೊಂದಿಷ್ಟು ದೆಹಲಿ ಪ್ರವಾಸಗಳು ಮುಖ್ಯಮಂತ್ರಿಯರದು ಇರಬಹುದು, ಉಪಮುಖ್ಯಮಂತ್ರಿಗಳದ್ದು ಇರಬಹುದು. ಯಾಕಂದ್ರೆ ದೆಹಲಿಯಲ್ಲೂ ಕೂಡ ಬಜೆಟ್ ಸೆಷನ್ ನಡೀತಾ ಇರುವಂತದ್ದು ಅಂಡ್ ಕೊನೆ ಅವಧಿಯ ಬಜೆಟ್ ಸೆಷನ್ ದೆಹಲಿಯಲ್ಲಿ ನಡೀತಾ ಇರುವಂತದ್ದು. ಸೊ ಹಾಗಾಗಿ ಟ್ರಾವೆಲ್ ಇರುವಂತಹ ಕಾರಣಗಳು ಈ ವಾರ ತರಾತುರಿಯಲ್ಲಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡು ಅವರು ಇಲ್ಲ, ಸಂತೋಷ ಅಲ್ಲ, ಫ್ಯಾಕ್ಟ್ ಅದು. ಅಂಡ್ 3 ಜನ ಬರ್ದೇ ಇರೋದನ್ನ ಏನೋ ಸರ್ಕಾರದಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿ ಗೊಂದಲ ಇದೆ ಅಂತ ಬಿಂಬಿಸೋದ್ರಲ್ಲಿ ಅರ್ಥ ಇಲ್ಲ. ಗೊಂದಲ ಇಲ್ಲ ಅಂದ್ರೆ ವೆಲ್ ಅಂಡ್ ಫೈನ್, ವಿ ಆರ್ ವೆರಿ ಹ್ಯಾಪಿ. ಪುರಾಣಿಕ್ ಸರ್, ನೀವು ಹೇಳಬೇಕು ಸರ್. ಈಗ ಆಡಳಿತ ಪಕ್ಷದಲ್ಲಿ ಸಹಜವಾಗಿ ಅಧಿಕಾರ ಬೇಕು, ನಾನು ಏನೋ ಜನಸೇವೆ ಮಾಡಬೇಕು ಅಂತ ಬಂದಿದ್ದೀನಿ, ರಾಜಕೀಯಕ್ಕೆ ಅತ್ಯುನ್ನತ ಸ್ಥಾನಕ್ಕೆ ಇರಬೇಕು.
ಆಗಿರೋದ್ರಿಂದ ಈ ಕಾಂಗ್ರೆಸ್ ಪಕ್ಷ ಸುಭದ್ರವಾದ 138 ಸ್ಥಾನಗಳನ್ನು ಹೊಂದಿರೋದ್ರೆ 5 ವರ್ಷ ಇರ್ತೀರಿ. ಆದ್ರೆ ಈ ನಿಮ್ಮ ಇರುವಿಕೆ ಅಂತಕ್ಕಂಥದ್ದು ಅಧಿಕಾರದ ದೃಷ್ಟಿಯಿಂದ ಸರಿ. ಅದರ ಒಳಗಡೆ ಕಾಂಗ್ರೆಸ್ ನಲ್ಲಿ ಶಿವಕುಮಾರ್ ಪರ ಮತ್ತು ಸಿದ್ದರಾಮಯ್ಯನವರ ಪರ ಬರ್ತಕ್ಕಂಥ ಬಣ ಇದೆ. ಆದರೆ ನನ್ನ ವಿಶ್ಲೇಷಣೆ ನಾನು ತಪ್ಪಾಗಿದ್ರೆ ನೀವು ಬೇಕಾದ್ರೆ ನಾನು ಎಲ್ಲಿದ್ದರೂ ಕೇಳಿ, ನಾನು ನಿಮಗೆ ಕ್ಷಮಾಪಣೆ ಅಂತ ಕೇಳ್ತೀನಿ, ಅದು ತಪ್ಪು ಅಂತ ಹೋಗ್ತದೆ. ಏನು ಅಧಿಕಾರದ ಹಂಚುವಿಕೆ ಹಾಗೆ ಆಗುತ್ತೆ. ಶಿವಕುಮಾರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ. ಸಿದ್ದರಾಮಯ್ಯವರು ದೊಡ್ಡ ಮನಸ್ಸಿನಿಂದ ಬಿಟ್ಕೊಟ್ಟು ಅವರ ಹಿಂಬಾಲಕರಿಗೆ ಹೇಳ್ತಾರೆ, ನಾನು 7.5 ವರ್ಷ ಮುಖ್ಯಮಂತ್ರಿ ಆಗಿದ್ದೇನೆ, ಈ ನಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ 2028ರಲ್ಲಿ ಮುಂದೆ ಪಕ್ಷವನ್ನ ನಾವು ಅಧಿಕಾರಕ್ಕೆ ತರಬೇಕಾದ್ರೆ ಶಿವಕುಮಾರ್ ನಾನು ಇಬ್ಬರು ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡ್ತಾರೆ. ಯಾಕಂದ್ರೆ ಬಿಜೆಪಿ ಇಸ್ ವೆರಿ ವೀಕ್. ಬಿಜೆಪಿ ಅಂತ ಒಳ್ಳೆ ಲೀಡರ್ಸ್ ಇಲ್ಲ. ಜೆಡಿಎಸ್ ನವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಬಿಜೆಪಿಗೆ ಏನಾದ್ರು ಅವಕಾಶ ಸಿಕ್ಕರೆ ಬಿಜೆಪಿ ವಿಲ್ ಬಿಕಮ್ ಸೆಕೆಂಡ್, ಜೆಡಿಎಸ್ ವಿಲ್ ಬಿಕಮ್ ನಂಬರ್ 1. ಆ ಪಾಲಿಟಿಕ್ಸ್ ಪೀಪಲ್ ಆಫ್ ಕರ್ನಾಟಕ ವಾಚಿಂಗ್. ನಿಮ್ಮ ಎರಡು ಪಕ್ಷಗಳನ್ನ ಜೆಡಿಎಸ್ ಜನ ವಾಚ್ ಮಾಡ್ತಾ ಇದ್ದಾರೆ. ಆದ್ರಿಂದ ನೀವು ಎಲ್ಲಾ ರೀತಿಯಲ್ಲಿ ನೀವು ಡಿನ್ನರ್ ಡಿಪ್ಲೊಮಸಿ ಮಾಡಿ ಏನಾದ್ರು ಮಾಡಿ ಜನರ ಹಿತವನ್ನ ಕಾಪಾಡಿ, ಅದೇ ನನ್ನ ಒಂದು ಕೋರಿಕೆ. ಓಕೆ ಓಕೆ, ಈಗ ಸ್ವಾತಿ ಮಾತಾಡಬೇಕಾಗಿರೋದು. ಪುರಾಣಿಕ್ ಅವರು ಒಂದು ಮಾತು ಹೇಳಿದ್ರು, ನಾನು ಕೇವಲ ವಕ್ತಾರೆಯಾಗಿ ಅಷ್ಟೇ ಅಲ್ಲ, ನಾನು ಪತ್ರಕರ್ತೆಯಾಗಿ ನಾನು ಇದನ್ನ ಬೇಡ, ವಕ್ತಾರಾಗಿ ಮಾತಾಡಿದ್ರೆ ಅಲ್ಲ ಎರಡಲ್ಲೂ ನಾನು ಯಾಕಂದ್ರೆ ವಕ್ತಾರೆಯಾಗೂ ಕೂಡ ಮಾತಾಡ್ತಾ ಇದ್ದೀನಿ, ನಾನು ಮಾಜಿ ಪತ್ರಕರ್ತೆಯಾಗೂ ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ನೀವ್ ಯಾರೇ ಒಬ್ಬ ನಾಯಕರನ್ನ ಕೇಳಿ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದ ಪಾರ್ಟೀಸ್, ಸಿದ್ದರಾಮಯ್ಯನವರ ಬಗ್ಗೆ ಹೇಳುವಂತಹ ಒಂದು ಮಾತು ಏನು ಅಂತಂದ್ರೆ, ಹಿ ಈಸ್ ಮ್ಯಾನ್ ಆಫ್ ವರ್ಡ್ಸ್ ಅನ್ನುವಂಥದ್ದು. ದೆಹಲಿಯಲ್ಲಿ ಇತ್ಯರ್ಥ ಆಗಿದೆ ಅನ್ನುವಂತಹ ಸಾಕಷ್ಟು ಮಾಧ್ಯಮಗಳ ಊಹಾಪೋಹ ಏನಿರಬಹುದು, ಮತ್ತು ದೆಹಲಿಯಲ್ಲಿ ಈ ರೀತಿ ಚರ್ಚೆ ಆಗ್ಬಿಡಿದೆ, ಆ ರೀತಿ ಚರ್ಚೆ ಆಗ್ಬಿಡಿದೆ, 2.5 ವರ್ಷ ಇವರು, 2.5 ವರ್ಷ ಅವರು ಅನ್ನುವಂತಹ ಸಾಕಷ್ಟು ಊಹಾಪೋಹಗಳು ಏನಿದೆ, ಅದರ ಬಗ್ಗೆ ಯಾರಿಗೂ ಕೂಡ
ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.